ಹಲೋ ಡಿಯರ್ಸ್, ವೆಲ್ಕಮ್ ಟು ದಿ ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸಲ್ಲಿ ನಾವು ಗ್ರಾಫಿಕಲ್ ಮೆಥಡ್ ಇಂದ 4 ಮಾರ್ಕ್ಸ್ ಕ್ವಶನ್ಸ್ ಏನ್ ಬರ್ತಾವಲ್ಲ, ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದು, ಅವುಗಳನ್ನ ಡಿಸ್ಕಷನ್ ಮಾಡೋಣ. 4 ಮಾರ್ಕ್ಸ್ ಫಿಕ್ಸ್ಡ್ ಟೈಪ್ಸ್ ಆಫ್ ಕ್ವಶನ್ಸ್ ಇವು. ಅಂದ್ರೆ ಟಾಪಿಕ್ ಫಿಕ್ಸ್. ನಮಗೆ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಕೊಡ್ತಾರಲ್ಲ, ಅವು ವೇರಿಯೇಷನ್ ಆಕ್ಕವು, ಡೆಫಿನೆಟ್ಲಿ ವೇರಿಯೇಷನ್ ಆಕ್ಕವು, ವೇರಿ ಆಕ್ಕವು. ಸೊ ಇಲ್ಲಿ ನಿಮಗ ಬೋರ್ಡ್ ಎಕ್ಸಾಮ್ ಅಲ್ಲಿ ಅಂದ್ರೆ ಯಾವ ತರ ಅದನ್ನ ಮಾರ್ಕ್ಸ್ ಅಲೌಟ್ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಅಚ್ಚುಕಟ್ಟಾಗಿ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡ್ರಿ, ಇದು 2024 ಜೂನ್ ಸೆಕೆಂಡ್ ಎಕ್ಸಾಮ್ ಅಲ್ಲಿ, 2024 ಜೂನ್ ಸೆಕೆಂಡ್ ಎಕ್ಸಾಮ್ ಅಲ್ಲಿ 3 ಎಕ್ಸಾಮ್ ಬರ್ಸಿದಾರಲ್ಲ, ಸೆಕೆಂಡ್ ಎಕ್ಸಾಮ್ ಅಲ್ಲಿ ಈ ಸರ್ಫೇಸ್ ಇದೆ. ಸೊ ಕ್ವಶನ್ 4 ಮಾರ್ಕಿಂಗ್ ಕ್ವಶನ್ ಇದೆ ನೋಡ್ರಿ. ಹೌದಾ, 4 ಮಾರ್ಕಿಂಗ್ ಕ್ವಶನ್ ನೋಡ್ರಿ. ನೀವು ಎಕ್ಸಾಮ್ ಅಲ್ಲಿ ಬರೆಯೋದಾದ್ರೆ ಈ ತರ ಬರೀಬೇಕು. ನಿಮ್ದು ಈ ತರ ಬಾಕ್ಸ್ ನೋಡ್ತಾರೆ, ಈ ಬಾಕ್ಸ್ ಇರಬೇಕು, ಇವೆರಡು ಬಾಕ್ಸ್. ನಾ ಹೇಳ್ತೀನಿ ನಿಮಗೆ, ಎರಡು ಇಕ್ವೇಶನ್ ಅದು ಬಾಕ್ಸ್ ಪ್ಲಸ್ ಈ ತರ ಗ್ರಾಫಿಗೆ ನೀವು ಈ ತರ ಸ್ಕೇಲ್ ಬರೀಬೇಕು. ಇಲ್ಲಿ ಸ್ಕೇಲ್ ಅಂದ್ರೆ 1 ಸೆಂಟಿಮೀಟರ್ ಎಷ್ಟು ಯೂನಿಟ್ ತಗೊಂಡಿರಿ ಸ್ಕೇಲ್ ಬರೀಬೇಕು. ನಾ ತೋರಿಸ್ತೀನಿ ನಿಮ್ಗೆ, ಎಲ್ಲ ಬರೀತೀನಿ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಟಾಪ್ ರೈಟ್ ಕಾರ್ನರ್ ಅಲ್ಲಿ ಸ್ಕೇಲ್ ಬರೀಬೇಕು. ಇಲ್ಲಿ ಮೇಲ್ಗಡೆ 2 ಬಾಕ್ಸ್ ಇರಬೇಕು. ನೋಡ್ರಿ, ಅವ್ರು ಹೇಳಿದ್ದೇನು, ಕನ್ಸ್ಟ್ರಕ್ಟಿಂಗ್ ಟೇಬಲ್ಸ್. ಟೇಬಲ್ಗೆ 2 ಮಾರ್ಕ್ಸ್, 1 ಟೇಬಲ್ಗೆ 1 ಮಾರ್ಕ್, 1 ಟೇಬಲ್ಗೆ 1 ಮಾರ್ಕ್. ಇವನ್ ನೋಡ್ರಿ, ಟೇಬಲ್ ಪಾಯಿಂಟ್ಸ್ ಯಾವ್ದಾದ್ರು ಇದ್ರು ಓಕೆ, ಬಟ್ ಟೇಬಲ್ ಇರಬೇಕು. ನೀವು ಪಾಯಿಂಟ್ಸ್ ಗಳನ್ನ ನೀವು ಸುಮ್ಮನೆ ಡೈರೆಕ್ಟ್ ಇದನ್ನ ಪಾಯಿಂಟ್ ಹಾಕಿ ಬರೆಯಂಗಿಲ್ಲ. ಈ ಟೇಬಲ್ಸ್ ನೋಡಿ 2 ಮಾರ್ಕ್ ಇದೆ ನೋಡ್ರಿ, ಹೇಳಿದಾರ ಕನ್ಸ್ಟ್ರಕ್ಟಿಂಗ್ ಟೇಬಲ್ಸ್ 2 ಮಾರ್ಕ್ ಇದೆ. ಸೊ ಪ್ಲಾಟಿಂಗ್ ಪಾಯಿಂಟ್ಸ್ ಅಂಡ್ ಡ್ರಾಯಿಂಗ್ ಲೈನ್ಸ್ ಡ್ರಾ ಮಾಡ್ತೀವಲ್ಲ, ಇದು ಟೋಟಲ್ ಇದಕ್ಕೆ 1 ಮಾರ್ಕ್, ಇದು ಪೂರಾ 1 ಮಾರ್ಕ್. ಇದು ಟೇಬಲ್ಸ್ 2 ಮಾರ್ಕ್, ಇದಕ್ಕೆ 1 ಮಾರ್ಕ್ಸ್, 3 ಮಾರ್ಕ್. ರೈಟಿಂಗ್ ಎಕ್ಸ್ ಅಂಡ್ ವೈ ವ್ಯಾಲ್ಯೂ, ನಮಗೆ ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಬರಿತೀವಲ್ಲ, ಇದಕ್ಕೆ 1 ಮಾರ್ಕ್ ಇದೆ. ನೋಡ್ರಿ, 4 ಮಾರ್ಕ್ ಆಯ್ತು. ಒಂದು ಇವೆರಡು ಬಾಕ್ಸಸ್ ಗಳನ್ನು ಬರೆಯೋದು, ನೀವು ಲೈನ್ಸ್ ಅನ್ನ ಪ್ಲಾಟಿಂಗ್ ಮಾಡೋದು, ಸ್ಕೇಲ್ ಎಲ್ಲ ಬರೋದು, ಇದು ಟೋಟಲ್ ಸೇರಿ 1 ಮಾರ್ಕ್ ಆಯ್ತು. ಸೊ ಯಾವ್ದಾದ್ರು ಬೇರೆ ಅಲ್ಟರ್ನೇಟಿವ್ ಮೆಥಡ್ ಇಂದ ನೀವು ಬಿಡಿಸಿದ್ರು ಓಕೆ. ನಮಗೆ ಏನಪ್ಪಾ ಅಂತಂದ್ರೆ ಪಾಯಿಂಟ್ಸ್ ಗಳು ಬೇರೆ ಇದ್ರು ಏನ್ ತೊಂದ್ರೆ ಇಲ್ಲ. ಅಂದ್ರೆ 0.3 ಇರ್ಬೇಕು ಸರ್, ಆರ್ 0.6 ಆದ್ರೆ ಇರ್ಬೇಕು. ಇಲ್ಲ, ಯಾವ್ದಾದ್ರು ಪಾಯಿಂಟ್ಸ್ ಗಳು ಇರ್ಬೇಕು. ಪಾಯಿಂಟ್ಸ್ ಯಾವ್ದಾದ್ರು ನಡೀತದೆ. ಬಟ್ ಏನಪ್ಪಾ ಅಂತಂದ್ರೆ ಆ ಪಾಯಿಂಟ್ಸ್ ನೀವು ಬಿಡಿಸಿರ್ತಕ್ಕಂತ ಏನು ಗ್ರಾಫ್ ಇದೆಯಲ್ಲ, ಅದನ್ನ ವೆರಿಫೈ ಮಾಡ್ತಾರೆ. ಅಂದ್ರೆ ಆ ಪಾಯಿಂಟ್ಸ್ ಗಳನ್ನ ನೀವು ಅಲ್ಲಿ ಲೊಕೇಟ್ ಮಾಡಿ ಇದು ಲೈನ್ ಡ್ರಾ ಮಾಡಿರೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತಾರೆ ಅಷ್ಟೇ. ಪಾಯಿಂಟ್ಸ್ ವೇರಿ ಆಗ್ಬೋದು. ಸೊ ಇವ ಪಾಯಿಂಟ್ಸ್ ಅಂತೆಲ್ಲ ಈ ತರ, ಓಕೆನಾ. ಫೈಂಡ್ ದ ಸೊಲ್ಯೂಷನ್ ಆಫ್ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಬೈ ಗ್ರಾಫಿಕಲ್ ಮೆಥಡ್. ಸೊ 2024 ಜೂನ್ 1ನೇ ಎಕ್ಸಾಮ್, 2024 ಆಗಸ್ಟ್ 3ನೇ ಎಕ್ಸಾಮ್. ಸೊ ಕೇಳಿರ್ತಕ್ಕಂಥ ಕ್ವಶನ್ ಇದು. ಹೌದಾ. ಸೊ ಇದು ಬಾಕ್ಸ್, ಇದಕ್ಕೆ 1 ಮಾರ್ಕ್, ಇದಕ್ಕೆ 1 ಮಾರ್ಕ್. ಲೈನ್ಸಿಗೆ 1 ಮಾರ್ಕ್, ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಬರೀತಿರಲ್ಲ ಅದಕ್ಕೆ 1 ಮಾರ್ಕ್. ಸೊ 4 ಮಾರ್ಕ್ಸ್, ರೈಟ್? ಎಸ್. ಸೊ ಒಂದೊಂದು ಕ್ವಶನ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ. ಗ್ರಾಫ್ 4 ಮಾರ್ಕಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು, ಓಕೆನಾ. ಫೈಂಡ್ ದ ಸೊಲ್ಯೂಷನ್ ಆಫ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಬೈ ಗ್ರಾಫಿಕಲ್ ಮೆಥಡ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. 2024 ಜೂನ್ ಸೆಕೆಂಡ್ ಎಕ್ಸಾಮ್, 2024 ಆಗಸ್ಟ್ ಥರ್ಡ್ ಎಕ್ಸಾಮ್. ಸೊ ಸೆಕೆಂಡ್ ಎಕ್ಸಾಮ್ ಮತ್ತೆ ಥರ್ಡ್ ಎಕ್ಸಾಮ್ ಎರಡಕ್ಕೂ ಇದ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಕೇಳಿದ್ದಾರೆ. 2 ಎಕ್ಸಾಮ್, 2024 ಮತ್ತೆ 2024 ಇದು ಜೂನ್, ಮತ್ತೆ 2024 ಇದು ಆಗಸ್ಟ್. 2 ಟರ್ಮ್ ಅಲ್ಲಿ ಒಂದೇ ಟೈಪ್ ಎಕ್ಸಾಮ್ ಕೇಳಿದ್ದಾರೆ ನೋಡ್ರಿ. ಇದ ಕ್ವಶನ್, ಹೌದಾ. ಕೇಳಬೇಕಾದ್ರೆ ದೊಡ್ಡ ಇಕ್ವೇಶನ್ ಮೇಲೆ ಕೊಟ್ಟಿದ್ದಾರೆ, ಇಲ್ಲಿ ದೊಡ್ಡ ಇಕ್ವೇಶನ್ ಕೆಳಗೆ ಕೊಟ್ಟಿದ್ದಾರೆ ಅಷ್ಟೇ. ಕೆಳಗ ಮ್ಯಾಲೆ ಇರೋದ್ರಿಂದ ಏನೋ ನಮಗೆ ವ್ಯತ್ಯಾಸ ಆಗೋದಿಲ್ಲ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ನೋಡ್ರಿ, ಇಲ್ಲೇ ನೀವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ 2024 ಜೂನ್ ಎಕ್ಸಾಮ್ 1ರಲ್ಲಿ ಕ್ವಶನ್ ನೋಡ್ರಿ ಯಾವ ತರ ಕೇಳಿದ್ದಾರೆ ಅಂತಂದ್ರೆ ಈ ತರ ಕೇಳಿದ್ದಾರೆ. ಅಂದ್ರೆ ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4. ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಮೇಲೆ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 6. ನಮಗ ಪೊಸಿಷನ್ ಇಂಪಾರ್ಟೆಂಟ್ ಅಲ್ಲ, ಈಕ್ವೇಶನ್ಸ್ ಸೇಮ್ ಅವು. ಹೌದಾ, ಲೀನಿಯರ್ ಈಕ್ವೇಶನ್ಸ್ ಇದಾವಲ್ಲ ಅವು ಸೇಮ್. ಸೊ ಇದು ಇಷ್ಟು. ಸೊ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಸೊಲ್ಯೂಷನ್ ಎಕ್ಸಾಮ್ ಅಲ್ಲಿ ಬರೀಬೇಕಾದ್ರೆ ಸೊಲ್ಯೂಷನ್ 2 ಇಕ್ವೇಶನ್ ಅನ್ನು ಬರಿತೀವಿ, 1 ಇಕ್ವೇಶನ್ ಅಂತ ಬಾಕ್ಸ್ ಹಾಕ್ತಿವಿ. ಬಾಕ್ಸ್ ಹಾಕ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ, ಆಲ್ಮೋಸ್ಟ್ ನೋಡಬೇಕು. ಏನಪ್ಪಾ ಅಂತಂದ್ರೆ ಬಾಕ್ಸ್ ಹಾಕ್ಬೇಕಾದ್ರೆ ನೋಡಿ, ನಿಮಗೆ ಒಂದು ಸಿಂಪಲ್ ಹೇಳ್ತೀನಿ. ಇಂಟ್ರೊಡಕ್ಷನ್ ಕ್ಲಾಸಸ್ ಅಲ್ಲಿ ಇದನ್ನು ಕೂಡ ಹೇಳಿದೀನಿ ನಾನು. ಇಂಟ್ರೊಡಕ್ಷನ್ ಕ್ಲಾಸಸ್ ನೋಡ್ಕೋರಿ. ಹೌದಾ, ಎಕ್ಸ್ ವೈ ಆಯ್ತು. ಇದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಇದೆಯಲ್ಲ, ಪುಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಈಗ ಎಕ್ಸ್ 0 ಆಯ್ತಂದ್ರೆ ಏನಾಯ್ತು, ಪ್ಲಸ್ ವೈ ಇಸ್ ಈಕ್ವಲ್ ಟು 4. 0 ಪ್ಲಸ್ ವೈ ಇಸ್ ಈಕ್ವಲ್ ಟು 0,
y is equal to 4. ನಾವು x 0 ಹಾಕಿದ್ವಿಪ್ಪ ಅಂತಂದ್ರೆ ನಮಗೆ y ಏನ್ ಸಿಗ್ತಾ ಇದೆ ರೀ 4 ಸಿಗ್ತಾ ಇದೆ. ಓಕೆನಾ? ಈಗ ಅದ x plus y is equal to 4 ಒಳಗ y 0 ಮಾಡ್ರಿ, x plus y part 0 ಮಾಡ್ರಿ is equal to 4. x plus 0 is x is equal to 4. ಸೊ y 0 ಮಾಡಿದಾಗ ನಮಗ 4 ಸಿಗ್ತಾ ಇದೆ, x 4 ಸಿಗ್ತಾ ಇದೆ. ಓಕೆನಾ? ಹಂಗ ಸೊ ಈ ತರ 2 ಪಾಯಿಂಟ್ ಆದ್ರೂ ಸಾಕು ನಮಗೆ. ನಿಮಗೆ ಬೋರ್ಡ್ ಎಕ್ಸಾಮಿಗೆ ತೋರಿಸಿದ್ ನೋಡ್ರಿ, ಬೋರ್ಡ್ ಎಕ್ಸಾಮಿಗೆ ತೋರಿಸಿದ್ ನೋಡ್ರಿ, ಹೌದಾ? ಆ ಬೋರ್ಡ್ ನವರು ಇದು ಬಾಕ್ಸ್ ಇದೆ ಅಲ್ಲ, ಇದು ಇಲ್ಲಿ ಬಾಕ್ಸ್ ಕಾಣ್ತಾ ಇದೆ ನೋಡ್ರಿ, ಇದು ಬೋರ್ಡ್ ಎಕ್ಸಾಮ್ ಇಂದ ಕೀ ಆನ್ಸರ್ ಬಿಟ್ಟಿರ್ತಾರಲ್ಲ ಅದು ಬಾಕ್ಸ್ ಇದು. ಸರ್ ಇದನ್ನ ಹಿಂಗ ನಮ್ ಕ್ಲಾಸ್ ಅಲ್ಲಿ ಅಥವಾ ನಮ್ ಸ್ಕೂಲ್ ಅಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಗಳನ್ನ ಲೊಕೇಟ್ ಮಾಡಿವಿ, ಬೇರೆ ಬೇರೆ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಬಾಕ್ಸ್ ಹಾಕ್ಸಿದ್ದಾರೆ ಸರ್ ಅಂತಂದ್ರೆ ನಿಮಗೆ ಯಾವ್ದು ಕನ್ವೆಂಟ್ ಆಗುತ್ತೆ ಅದನ್ನ ಫಾಲೋ ಮಾಡ್ಕೋರಿ, ಯಾವ್ದು ಈಸಿ ಆಗುತ್ತೆ ಹೀಗೂ ಮಾಡಬಹುದು. ಯಾಕಂತಂದ್ರೆ ಇದನ್ನ ನಾನ್ ಹೇಳ್ತಾ ಇಲ್ಲ, ಇದನ್ನ ಬೋರ್ಡ್ ನವರು ಕೀ ಆನ್ಸರ್ ಬಿಟ್ಟಿರ್ತಾರಲ್ಲ, ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಕೀ ಆನ್ಸರ್ ಬಿಟ್ಟಿರ್ತಾರಲ್ಲ, ನಮ್ಮ ಕರ್ನಾಟಕ ಬೋರ್ಡ್ದವರು, SSLC ಬೋರ್ಡ್, ಆ SSLC ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ ಕೀ ಆನ್ಸರ್ ಒಳಗೆ ಇರ್ತಕ್ಕಂಥ ಬಾಕ್ಸ್ ಇದು. 2 ಪಾಯಿಂಟ್ ಲೊಕೇಟ್ ಮಾಡಿದ್ರೆ 0 ಹಾಕಿ ನೋಡಿದ್ರಿ ಸಾಕು, ಇಷ್ಟ ಆಗ್ತದೆ. ಓಕೆನಾ? ಸೊ ಅವರು ಕೀ ಆನ್ಸರ್ ಹಾಕಿದಾರೆ ಅಂತಂದ್ರೆ ಡೆಫಿನೆಟ್ಲಿ ಫುಲ್ ಮಾರ್ಕ್ಸ್ ಸಿಗುತ್ತೆ ಅಂತ ಅರ್ಥ. ಅಂಡರ್ಸ್ಟುಡ್? ಎಸ್. ಸೊ ಇದು ಇಷ್ಟ ಆಯ್ತು, ಬಾಕ್ಸ್ ಇದಾಯ್ತು. ಸೊ ಎರಡನೇದು ನೋಡ್ರಿ, x plus 2y is equal to 6. ಈಗ x is equal to 0 ಹಾಕ್ರಿ, 0 ಆಯ್ತು, plus 2y is equal to 6. 0 plus 2y, 2y is equal to 6. y is equal to 6. 2 ಕೆಳಗೆ ಬರೀರಿ, 2 1 ಜಾ 2 3 ಜಾ, y is equal to ಎಷ್ಟಾಯ್ತು 3. ಹಾಗಾದ್ರೆ x 0 ಹಾಕಿದಾಗ ನೋಡ್ರಿ, x 0 ಹಾಕಿದಾಗ ನಮಗ x 0 ಹಾಕಿದಾಗ y ನಮಗ 3 ಸಿಗ್ತಾ ಇದೆ. ಈಗ y 0 ಹಾಕಿ ನೋಡ್ರಿ, y 0 ಹಾಕಿ ನೋಡ್ರಿ, x plus 2y is equal to 6. x plus 2 into y 0 ಹಾಕಿ ನೋಡ್ರಿ is equal to 6. 2 into 0 0 is equal to 6. ಈಗ 0 plus x 6. ಸೊ y 0 ಹಾಕಿದಾಗ ನಮಗೆ x 6 ಸಿಗ್ತಾ ಇದೆ, y 0 ಹಾಕಿದಾಗ x 6 ಸಿಗ್ತಾ ಇದೆ. ಹೀಗೂ ಮಾಡಬಹುದು ನೀವು. ಫಸ್ಟ್ 0 ಪ್ಲಾಟ್, ಯಾಕಂದ್ರೆ ಎರಡು ಪ್ರಾಬ್ಲಮ್ಸ್ ಗಳನ್ನ 0 ಹಾಕಿ ತೋರಿಸ್ತೀನಿ ನಿಮಗೆ, ಹೀಗ್ ಮಾಡ್ರಿ. ಒಂದು ಪ್ರಾಬ್ಲಮ್ ಹಿಂಗಿದೆ, ಅಲ್ಲಿ 0 ಹಾಕಿದಾಗ ನಿಮಗೆ ಪಾಯಿಂಟ್ ಅಲ್ಲಿ ಲೆಕ್ಕ ಬಂತಂತಂದ್ರೆ ನೀವು ಅಲ್ಲಿ 0 ಹಾಕಂಗಿಲ್ಲ, ಏನ್ ಬೇರೆ ಒಂದು ವೇ ಅಲ್ಲಿ ಅದನ್ನ ಸಾಲ್ವ್ ಮಾಡ್ಬೇಕು. ಈಗ 0 ಹಾಕಿದಾಗ ಕಡ್ತಾ ಹೋಗಿ ನಮಗ ಏನ್ ಬರಬೇಕು, ಹೋಲ್ ನಂಬರ್ ಸಿಸ್ಟಮ್ ಒಳಗೆ ಬರಬೇಕು, ಅಂದ್ರೆ 1 2 3 4. ಈಗ ಪಾಯಿಂಟ್ ಅಲ್ಲಿ ಬಂದ್ರೆ ನಮಗೆ ಅಲ್ಲಿ ಪಾಯಿಂಟ್ ಲೊಕೇಟ್ ಮಾಡೋದು ಕಷ್ಟ ಆಗ್ಬಿಡ್ತೈತಿ. ಅವಾಗ ಏನ್ ಮಾಡ್ಬೇಕು, ಅದನ್ನ ಈಗ 2 ಲೆಕ್ಕಗಳನ್ನು ಬಿಡಿಸೋಣ, ಅದಾದ್ಮೇಲೆ ಒಂದ್ ಲೆಕ್ಕವನ್ನ ಅದೇ ರೀತಿಯಲ್ಲಿ ಬಂದಿರ್ತಕ್ಕಂಥ ಒಂದ್ ಲೆಕ್ಕವನ್ನು ಹೇಳ್ತೇನೆ. ಸೊ ಇದು 0 ಗೊತ್ತಾಯ್ತಲ್ಲ ಬಾಕ್ಸ್ ನಿಮಗೆ ಯಾವ ತರ ಹಾಕ್ಬೇಕಂತ ಹೇಳಿ. ಸೊ x 0 ಆದಾಗ y 4 ಆಯ್ತು, y 0 ಆದಾಗ x 4 ಆಯ್ತು. ಸೊ ಇದು ಇಷ್ಟ ಆಯ್ತು. ಈಗ ಸ್ಕೇಲ್ ಬರಿತೀವಿ. ನಾನು x ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ಯೂನಿಟ್ ತಗೋತೀನಿ, y ಆಕ್ಸಿಸ್ ಗೆ 1 ಸೆಂಟಿಮೀಟರ್ಗೆ 1 ಯೂನಿಟ್ ತಗೋತೀನಿ. ನೋಡ್ರಿ ಸ್ಕೇಲ್ ಅಂತ ಬರೀತೀರಿ. x ಆಕ್ಸಿಸ್ ಒಳಗೆ ನಾನು 1 ಸೆಂಟಿಮೀಟರ್ಗೆ 1 ಯೂನಿಟ್ ತಗೊಂಡೆ, ಅಂದ್ರೆ 1 2 3 4 ತಗೊಂಡೆ. y ಆಕ್ಸಿಸ್ ಗೆ 1 ಸೆಂಟಿಮೀಟರ್ಗೆ 1 ಯೂನಿಟ್ ತಗೋ, ಅಡ 2 ಯೂನಿಟ್ಸ್ ತಗೊಂಡಿತ್ತು, 2 4 6 8 ಈ ತರ. ಅಂಡರ್ಸ್ಟ್ಯಾಂಡ್? ಎಸ್. ಸೊ ಈಗ ಗ್ರಾಫ್ ತಗೋರಿ, ಇದನ್ನ ಲೊಕೇಟ್ ಮಾಡೋಣ. x 0 ಆದ್ರೆ y 4, ಇದು 0. x 0 ಆದ್ರೆ y 4, y 4. y 0 ಆದ್ರೆ x 4, x 4. ಓಕೆನಾ? ಇದನ್ನ ಒಂದು ಲೈನ್ ಹೇಳಿದ್ವಿ. ಈ ಲೈನಿಗೆ ನಾವು ಹೆಸರು ಕೊಡ್ತಾ ಇದೀವಿ x plus y is equal to 4. ಬರೆದು ಬಿಡ್ರಿ ಇದೊಂದು ಲೈನ್. ಯಾಕಂತಂದ್ರೆ ಆ ಯಾವ ಲೈನ್ ಅದು, ಯಾವ ಇಕ್ವೇಶನ್ ಲೈನ್ ಅಂತ ಹೇಳಿ ಗೊತ್ತಾಗ್ಬೇಕು, ಇದು ಬರೀಬೇಕು. ಈಗ x 0 ಆದಾಗ y 3 ಆಯ್ತು, x 0 ಆದಾಗ y 3 ಆಯ್ತು. ಈಗ y 0 ಆದಾಗ x 6 ಆಯ್ತು. ಇದಕ್ಕೊಂದು ಲೈನ್ ಹೇಳಿರಿ, ಇದು ಲೈನ್ ಯಾವುದು ಅಂತ ಹೇಳಿ ಬರ್ದು ಬಿಡ್ರಿ. x plus 2y is equal to 6 ಲೈನ್. ಈಗ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆ, ಇದು ನಮಗೆ ಸೊಲ್ಯೂಷನ್, ಇದು ಹೌದಾ, ಅದು ಪಾಯಿಂಟ್ ಸೊಲ್ಯೂಷನ್. ಸೊ ಇದು y ಆಕ್ಸಿಸ್ ಇಂದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ 2 ಆಗ್ತಿದೆ, ಇಲ್ಲಿನೂ ಕೂಡ 2 ಆಗ್ತಿದೆ. ಸೊ ಇದೇನಾಯ್ತು, y is equal to 2, x is equal to 2. ಬರೀಬೇಕಾದ್ರೆ x is equal to 2 and y is equal to 2. ಸೊ ಇದಿಷ್ಟು ಬರೆದ್ರೆ ನಮಗ ಇದಕ್ಕೊಂದು ಮಾರ್ಕ್ ಇದೆ, ಇದಕ್ಕೊಂದು ಮಾರ್ಕ್ ಇದೆ, ಇದು ಪೂರಾ ಕತ್ತಿಗೆ ಒಂದು ಮಾರ್ಕ್ ಇದೆ, ಪೂರಾ ಸ್ಕೇಲ್ ಬರೆಯೋದಾಗ್ಲಿ ಲೈನ್ ಹೇಳೋದು ಇದಕ್ಕೊಂದು ಮಾರ್ಕ್ ಇದೆ, ಇದೇನು ಬರೀತಿರ್ಲ ಇದಕ್ಕೊಂದು ಮಾರ್ಕ್ ಇದೆ. ಆಸ್ ಪರ್ ಬೋರ್ಡ್ ಕೀ ಆನ್ಸರ್. ಓಕೆನಾ? 2 ಬಾಕ್ಸ್, ನೀವು ಏನು ಬಾಕ್ಸ್ ಇದೆ ಸರ್ 0 4 4 0 ಹೀಗ ಇರ್ಬೇಕಲ್ಲ, ಇಲ್ಲ, ನೀವು ಯಾವುದೇ ಪಾಯಿಂಟ್ಸ್ ಗಳನ್ನ ಹಾಕೊಂಡು ಬಾಕ್ಸ್ ಮಾಡ್ಕೊರಿ. ನಿಮ್ಮ ಸ್ಕೂಲಲ್ಲಿ ಇದನ್ನು ಬೇರೆ ವೇದೊಳಗೆ ಹೇಳಿಬಿಡೋದು. ಕೆಲವೊಬ್ರು -1 0 1 ಹಂಗೂ ನಿಮ್ಮ ಪಾಯಿಂಟ್ಸ್ ಗಳನ್ನು ಪ್ಲಾಟ್ ಮಾಡ್ತಾರೆ, ಅದು ಪ್ರಶ್ನೆ ಆಗೋದಿಲ್ಲ.
ಅವ್ರು ನೋಡೋದೇನು ಗೊತ್ತಾ, ಈ ಪಾಯಿಂಟ್ಸ್ ಗಳನ್ನ ನೀವು ಇಲ್ಲಿ ಬಳಕೆ ಮಾಡ್ಕೊಂಡು ಲೈನ್ಸ್ ಗಳನ್ನ ಎಳೆದಿರೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ತಾರ. ಅದಕ್ಕೆ ಬಾಕ್ಸ್ ನೋಡ್ತಾರೆ. ಸೊ 0440 ಹಿಂಗ ಇರ್ಬೇಕಂತೇನಿಲ್ಲ, ಅಥವಾ 0306 ಹಿಂಗ ಇರ್ಬೇಕಂತೇನಿಲ್ಲ. ಹೇಳೋದೇನಪ್ಪಾ ಅಂತಾರೆ, ನೀವು ಈ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ಗಳನ್ನ ನೀವು ಲೊಕೇಟ್ ಮಾಡಿ ಅದನ್ನ ಯೂಸ್ ಮಾಡ್ಕೊಂಡಿರೋ ಇಲ್ಲೋ ಅಂತ ಹೇಳಿ ಅದನ್ನ ನೋಡ್ತಾರ ಅವ್ರು. ಸೊ ದಟ್ ಈಸ್ ದ ಕನ್ಸರ್ನ್, ರೈಟ್? ಎಸ್. ಸೊ ಇದಿಷ್ಟು ಮಾಡಿದ್ರೆ ನಿಮಗೆ 4 ಮಾರ್ಕ್ ಸಿಗತ್ತೆ ಅಂತ. ಇನ್ನೊಂದು ಕ್ವಶನ್ ನೋಡೋಣ. 2024 ಮಾರ್ಚ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ನೋಡೋಣ. ಸೊ ಸೊಲ್ಯೂಷನ್ ಯಾವ್ಯಾವ ಇಕ್ವೇಶನ್ ಕೊಟ್ಟಿದ್ದ, ಇಕ್ವೇಶನ್ ಒಂದು ಇಕ್ವೇಶನ್ ಒಳಗೆ ನಮಗೆ ಬಾಕ್ಸ್ ಮಾಡೋಣ. ನಾನು ನಿಮಗೆ ಬಾಕ್ಸ್ ಮಾಡಕ್ ತೋರಿಸ್ತೀನಿ ಇಲ್ಲಿ ಯಾವ ತರ ಬಾಕ್ಸ್ ಮಾಡಿದ್ವಿ ಅಂತ. ಓಕೆನಾ? ಇದು ಎಕ್ಸ್ ಆಯ್ತು, ಇದು ವೈ ಆಯ್ತು. ನಮಗ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಸೊ ನೋಡ್ರಿ, 2x ಪ್ಲಸ್ ವೈ ಇಸ್ ಈಕ್ವಲ್ ಟು 8. ಎಕ್ಸ್ 0 ಹಾಕಿ ನೋಡ್ರಿ, ಎಕ್ಸ್ 0 ಹಾಕ್ತಾ ಇದೀವ. ಎಕ್ಸ್ 0 ಆದಾಗ ಇದು ಪೂರಾ 0 ಆಯ್ತು, ಬಿಟ್ಟು ಬಿಡ್ಬೇಕು ಇದನ್ನ. y ಇಸ್ ಈಕ್ವಲ್ ಟು 8 ಆಯ್ತು. y 0 ಹಾಕ್ರಿ, ಇದು 0 ಆಯ್ತು, ಇದನ್ನ ಬಿಟ್ಟು ಬಿಡ್ರಿ. ಏನಾಯ್ತು? 2x ಇಸ್ ಈಕ್ವಲ್ ಟು 8. y 0 ಹಾಕಿದಾಗ ಇದನ್ನ ಬಿಟ್ಟು ಬಿಡ್ರಿ. x ಇಸ್ ಈಕ್ವಲ್ ಟು 8 ಡಿವೈಡೆಡ್ ಬೈ 2. 2 1 ಜಾರ್ 2 4 ಜಾರ್. ಸೊ x ಇಸ್ ಈಕ್ವಲ್ ಟು 4. ಅರ್ಥ ಮಾಡ್ಕೋರಿ, x 0 ಹಾಕಿದಾಗ y ಏನ್ ಬಂತು? 8. x 0 ಆದಾಗ y 8 ಬಂತು. y 0 ಹಾಕಿದಾಗ x 4 ಬಂತು. ಸಿಂಪಲ್ ಇದೆ, ಅರ್ಥ ಮಾಡ್ಕೋರಿ. ಓಕೆನಾ? ಎಸ್. ಸೊ ಇಂಟ್ರೊಡಕ್ಷನ್ ಕ್ಲಾಸಸ್ಗಳಲ್ಲಿ ಕೂಡ ಅದನ್ನ ಹೇಳಿದ್ದೀನಿ ನಾನು ನಿಮಗೆ. ಸೊ x 0 ಹಾಕಿದಾಗ 8 ಬಂತು, ನಮಗೆ y 0 ಆದಾಗ 4 ಬಂತು. ಸೊ ನಮಗೆ 8 x 0 ಹಾಕಿದಾಗ y 8 ಬಂತು, y 0 ಹಾಕಿದಾಗ x 4 ಬಂತು ಅಂತ. ಓಕೆನಾ? ಎಸ್. ಇಲ್ಲಿ ನೋಡ್ರಿ, ಇದಕ್ಕೆ ಬಾಕ್ಸ್ ಹಾಕೊಳ್ರಿ. x ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ಇದು ಬಾಕ್ಸ್ ನೋಡ್ಕೊರಿ. ಇದನ್ನ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ದಯವಿಟ್ಟು ನೋಡ್ಕೊರಿ, ಅದ್ಲಿ ಹೇಳಿದೀನಿ. x 0 ಆಯ್ತು, y ಏನಾಯ್ತು? 5 ಆಯ್ತು. y 0 ಆಯ್ತು, x ಏನ್ ಉಳಿತೈತಿ? 5 ಉಳಿತೈತಿ. ಸಿಂಪಲ್ ಇದೆ, ಇದನ್ನ ಮಾಡೀವಿ ಅಂತಕ್ಕಂಥದ್ದು. ಓಕೆನಾ? ಎಸ್. ಈಗ ಗ್ರಾಫ್ ನೋಡ್ಕೊರಿ, ಈಗ ಪ್ಲಾಟ್ ಮಾಡ್ರಿ. ಸ್ಕೇಲ್ ಬರಿತೀನಿ. ಸ್ಕೇಲ್ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ ತಗೊಂಡ್ ನೋಡ್ರಿ, 1 ಸೆಂಟಿಮೀಟರ್, 1 ಸೆಂಟಿಮೀಟರ್, 2 3 4 5 ಹಿಂಗ 1 ಸೆಂಟಿಮೀಟರ್ ಮಾತ್ರ ತಗೊಂಡಿನಿ. ಅದಕ್ಕೆ ಎಕ್ಸ್ ಆಕ್ಸಿಸ್ ಒಳಗೆ 1 ಸೆಂಟಿಮೀಟರ್ ತಗೊಂಡಿನಂತೆ. ಓಕೆನಾ? y 1 ಸೆಂಟಿಮೀಟರ್ ತಗೊಂಡಿನಂತೆ, ರೈಟ್? ಎಸ್. ಸೊ ಇದು ಇಷ್ಟಾಗ್ಲಿ. ನೋಡ್ರಿ, ಇದು 1 ಸೆಂಟಿಮೀಟರ್ ಕೇಳಿಸ್ಕೊರಿ, ಇದು 1 ಸೆಂಟಿಮೀಟರ್ ಮಾತ್ರ. ಇದು 1 -1 -3 ಹೀಗೆ. ಹೌದಾ? ನಮಗೆ ಜಾಗ ಇಲ್ಲ, ಅದಕ್ಕೆ ಬರ್ದಿದ್ದೀನಿ -1. ಇದು ಈ ತರ ಅಂತಕ್ಕಂಥ. ಓಕೆನಾ? ಎಸ್. ಸೊ ಇವಾಗ ಪ್ಲಾಟ್ ಮಾಡ್ರಿ. x 0 ಆದಾಗ y ಎಷ್ಟಾಯ್ತು? 8 ಇದೆ. 8 ಈ ಪಾಯಿಂಟಿಗೆ ಸರ್ಕಲ್ ಆಯ್ತು. ಈಗ y 0 ಆದಾಗ x 4 ಇದೆ. ಲೈನ್ ಎಳೆದು ಬಿಡ್ರಿ. ಇದೊಂದು ಲೈನಿಗೆ ನಾವು ಈಗ ತರ ಅಂತೀವಿ, 2x ಪ್ಲಸ್ y ಇಸ್ ಈಕ್ವಲ್ ಟು 8. ಈ ಲೈನ್ ಇದೆ. ಈಗ ಇದರ ಪ್ಲಾಟ್ ಮಾಡೋಣ. x 0 ಆದಾಗ y 5. ಸರ್ಕಲ್. ಓಕೆನಾ? ಎಸ್. y 0 ಆದಾಗ x 5. ಇದಕ್ಕೊಂದು ಲೈನ್ ಎಳೀರಿ. ಇದು ಇಕ್ವೇಶನ್ x ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಸೊ ಈಗ ಪಾಯಿಂಟ್ ಎಲ್ಲಿ ಬಂತು? ನಮಗ ಇಲ್ಲಿ ಇಂಟರ್ಸೆಕ್ಟ್ ಆಯ್ತು. ಇದು ನಮಗೆ ಸೊಲ್ಯೂಷನ್. ಸೊ ಅದನ್ನ ಎಳೀರಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಪಾಯಿಂಟಿಗೆ ಇದೊಂದು y 2, ಇದು ಎಳೆದಾಗ x 3. ಸೊ ನಮಗ x ಇಸ್ ಈಕ್ವಲ್ ಟು 3, y ಇಸ್ ಈಕ್ವಲ್ ಟು 2. ಈ ಬಾಕ್ಸಿಗೆ 1 ಮಾರ್ಕ್, ಇದಕ್ಕೊಂದು ಮಾರ್ಕ್, ಇದು ಪೂರಾ ಗ್ರಾಫಿಕ್ 1 ಮಾರ್ಕ್, ಇದಕ್ಕೊಂದು ಮಾರ್ಕ್, 4 ಮಾರ್ಕ್. ಏನ್ ಮಾಡಿದ್ವಿ ಅರ್ಥ ಆಯ್ತಲ್ಲ? ಇಂಟ್ರೊಡಕ್ಷನ್ ಕ್ಲಾಸಸ್ ಗಳಲ್ಲಿ ಕೂಡ ಇದನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದ್ವಿ. ಎಳಿಬೇಕಾದ್ರೆ ಇಲ್ಲಿ 2 ಲೈನ್ ಎಲ್ಲಿ ಕೂಡಿರ್ತಾವ ಆ ಪಾಯಿಂಟ್ ಈಗ ಇಲ್ಲಿ y ಇಂದ ಒಂದು ಲಂಬವಾಗಿ ಒಂದು ರೇಖೆ ಎಳಿಬೇಕು, ಒಂದು ಸ್ಟ್ರೇಟ್ ಲೈನ್, ಪರ್ಪೆಂಡಿಕ್ಯುಲರ್ ಸ್ಟ್ರೇಟ್ ಲೈನ್ ಎಳಿಬೇಕು. ಇದು ಸ್ಟ್ರೇಟ್ ಲೈನ್ ಪರ್ಪೆಂಡಿಕ್ಯುಲರ್, ಇಲ್ಲಿಂದ ಸ್ಟ್ರೇಟ್ ಪರ್ಪೆಂಡಿಕ್ಯುಲರ್, ಇಲ್ಲಿಂದ ಪರ್ಪೆಂಡಿಕ್ಯುಲರ್ y ಗೆ ಪರ್ಪೆಂಡಿಕ್ಯುಲರ್ ಎಳಿಬೇಕು. y ಗೆ ಯಾವ ಪಾಯಿಂಟಿಗೆ ಕೊಡ್ತಾ ಇದೆ ಅದು y ವ್ಯಾಲ್ಯೂ, ಇದು y ವ್ಯಾಲ್ಯೂ. ನೀವು ಇಲ್ಲಿಂದ x ಪರ್ಪೆಂಡಿಕ್ಯುಲರ್ ಹೇಳಿದಾಗ ಇದು x ವ್ಯಾಲ್ಯೂ, ಇದು x ವ್ಯಾಲ್ಯೂ, ಇದು y ವ್ಯಾಲ್ಯೂ. ಇದಿಷ್ಟು ನೀವು ಅರ್ಥ ಮಾಡ್ಕೊಂಡ್ರೆ ಕೆಲಸ ಆಗ್ತದೆ. ಸೊ ನೋಡ್ರಿ, ಬರೆಯೋದಾದ್ರೆ ಯಾವ ತರ ನೀವು ಇದನ್ನು ಬರೀತೀರಿ ಅಂತಕ್ಕಂಥದ್ದು ನಾನು ಇಲ್ಲಿ ಹೇಳ್ತೀನಿ ನಿಮಗ. ಸೊ ಸೊಲ್ಯೂಷನ್ ನಿಮ್ಮ ಎಕ್ಸಾಮ್ ಅಲ್ಲಿ ಹೆಂಗಿರ್ಬೇಕು? ಸೊಲ್ಯೂಷನ್ 2x ಪ್ಲಸ್ y ಇದು ಇಕ್ವೇಶನ್ ಇರಬೇಕು. 2 ಬಾಕ್ಸಸ್ ಈ ತರ ಇರಬೇಕು. ಆಮೇಲೆ ಗ್ರಾಫ್ ಅಲ್ಲಿ ಹಿಂಗ್ ಮಾಡಿರ್ತೀರಿ. ಈ ಪಾಯಿಂಟ್ಸ್ ಗಳನ್ನ ಇಲ್ಲಿ ಬರೀತೀರಿ. ಈ ತರ ಲೈನ್ಸ್ ಗಳನ್ನ ಎಳಿತೀರಿ, ಈ ತರ ಬರೀತೀರಿ. ಇದು ಯಾವ ಲೈನ್ ಬರೀತೀರಿ. ಇಲ್ಲಿ ಪಾಯಿಂಟ್ ಅನ್ನ ಇದು ಮಾಡ್ತೀರಿ, ಇದು ಪರ್ಪೆಂಡಿಕ್ಯುಲರ್ ಲೈನ್ ಅನ್ನು ಎಳಿತೀರಿ. ಆಮೇಲೆ ಕೊನೆಗ ಎಕ್ಸ್ ವ್ಯಾಲ್ಯೂ y ವ್ಯಾಲ್ಯೂ ಬರೆದ್ರೆ ನಿಮಗೆ 4 ಮಾರ್ಕ್ಸ್. ಟೇಬಲ್ಸ್ಗೆ 2 ಮಾರ್ಕ್, ಪ್ಲಾಟಿಂಗ್ ಮಾಡ್ತಿರಲ್ಲ, ಲೈನ್ಸಿಗೆ ಪ್ಲಾಟ್ ಮಾಡ್ತಿರಲ್ಲ 1 ಮಾರ್ಕ್, ಆಮೇಲೆ
ಐಡೆಂಟಿಫೈ ಇಂಟರ್ಸೆಕ್ಟಿಂಗ್ ಸ್ಟ್ರೇಟ್ ಲೈನ್ ಪಾಯಿಂಟ್ಸ್ ಅಂಡ್ ಆನ್ಸರ್. ಎಕ್ಸ್ ಮತ್ತೆ ವೈ ವ್ಯಾಲ್ಯೂಗೆ 1 ಮಾರ್ಕ್. ಎನಿ ಅದರ್ ಅಲ್ಟರ್ನೇಟಿವ್ ಪಾಯಿಂಟ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಡ್ರಾ ಸ್ಟ್ರೇಟ್ ಲೈನ್ಸ್. ನೋಡ್ರಿ, ಇದು ನಾನ್ ಹೇಳ್ತಾ ಇಲ್ಲ, ಇದು ಕೀ ಆನ್ಸರ್ ಅಲ್ಲಿ ಕರ್ನಾಟಕ SSLC ಬೋರ್ಡ್ ನವರು ಕೀ ಆನ್ಸರ್ ಅಲ್ಲಿ ಹಾಕಿರ್ತಕ್ಕಂಥ ಪಾಯಿಂಟ್ ಇದು. ಎನಿ ಅದರ್ ಅಲ್ಟರ್ನೇಟಿವ್ ಪಾಯಿಂಟ್ಸ್, ಬೇರೆ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನೀವು ಡ್ರಾ ಮಾಡಬಹುದು, ಅಲೋ ಐತಿ. ಹಿಂಗ ಮಾಡ್ಬೇಕಂತೇನಿಲ್ಲ. ನಿಮ್ಮ ಸ್ಕೂಲ್, ನಿಮ್ಮ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಯಾವ ರೀತಿಯಲ್ಲಿ ಹೇಳಿರ್ತಾರೆ, ನನಕ್ಕಿಂತ ಈಸಿಯೆಸ್ಟ್ ಮೆಥಡ್ ಒಳಗೆ ಹೇಳಿದ್ರೆ ದಯವಿಟ್ಟು ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗತ್ತೆ ಅದನ್ನ ಫಾಲೋ ಮಾಡ್ಕೊರಿ. ಅಂಡರ್ಸ್ಟುಡ್? ಸೊ ದಿಸ್ ಇಸ್ ವಾಟ್ ದಿ ಗ್ರಾಫ್ ಈಸ್ ಆಲ್ ಅಬೌಟ್. ಸೊ ಇದನ್ನ ನೀವು ಮಾಡ್ತೀರಿ ಮನೆಯೊಳಗೆ. ಇದೊಂದು ಕೂಡ ನಾನು ಇಲ್ಲಿ ಹೇಳ್ಬಿಡ್ತೀನಿ, ಹೌದಾ? ಸೊ ಒಂದ್ ನಿಮಿಷ ಇದನ್ನ ನೋಡ್ಬಿಡೋಣ. ರೈಟ್. ಸೊ ಇದೊಂದು ಓಕೆ ಓಕೆ ಸೊ ಇದೆ, ಒಂದೊಂದೊಂದೊಂದು ಬಿಡಿಸ್ಕೊಂತ ಹೋಗೋಣ. ನಾನು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ. ಇಲ್ಲ ಅಂತಂದ್ರೆ ಒಂದು ಕೆಲಸ ಮಾಡ್ರಿ, ವಿಡಿಯೋ ಸ್ಟಾಪ್ ಮಾಡ್ರಿ. ನೀವೇನ್ ಮಾಡ್ತೀರಪ್ಪ ಅಂದ್ರೆ ವಿಡಿಯೋ ಸ್ಟಾಪ್ ಮಾಡ್ರಿ, ನೀವು ಬರೆಯೋದಕ್ಕೆ ಪ್ರಯತ್ನ ಮಾಡ್ರಿ, ವಿಡಿಯೋ ಸ್ಟಾರ್ಟ್ ಮಾಡ್ರಿ, ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಓಕೆನಾ? ಎಸ್. ಸೊ ಈ ಒಂದು ಗ್ರಾಫ್ ಇದೆಯಲ್ಲ, ಈ ಗ್ರಾಫ್ ಅನ್ನ 2023 ಮಾರ್ಚ್ ಅಲ್ಲಿ, ಆಮೇಲೆ 2019 ಜೂನ್ ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು. 2 ವರ್ಷ ಇದು ಕ್ವಶನ್ ರಿಪೀಟ್ ಆಗಿದೆ. ಓಕೆನಾ? ಸೊಲ್ಯೂಷನ್. ಸೊ ಇಕ್ವೇಶನ್ ಹಂಗ್ ಬರೀತೀರಿ. ಒಂದ್ ಇಕ್ವೇಶನ್ ಈಗ ಬಾಕ್ಸ್ ಹಾಕ್ತೀರಿ. ಬಾಕ್ಸ್ ಹಾಕೋಣ ಬರ್ರಿ. ಸೊ ನೀವು ವಿಡಿಯೋ ಸ್ಟಾಪ್ ಮಾಡಿ ಬಾಕ್ಸ್ ಹಾಕಿರಿ, ಕರೆಕ್ಟ್ ಇದೆ ಇಲ್ಲ ಅಂತ ಹೇಳಿ ಬಾಕ್ಸ್ ಹಾಕಿರಿ. ಸೊ ಇದು ಎಕ್ಸ್, ಇದು ವೈ. ಓಕೆನಾ? ಎಸ್. ಸೊ 2x plus y is equal to 8. x 0 ಹಾಕಿದಾಗ ಇದು ಪೂರಾ ಪಾರ್ಟ್ 0 ಆಯ್ತು. 2 into 0 is 0, y is equal to 8 ಆಯ್ತು. x 0 ಆದಾಗ ಇದು 8 ಆಯ್ತು. y 0 ಹಾಕ್ರಿ. y 0 ಹಾಕಿದಾಗ 2x plus y is equal to 8. ಈಕ್ವೇಶನ್ ಒಳಗೆ y 0 ಆಯ್ತಂದ್ರೆ ಪೂರಾ ಪಾರ್ಟ್ 0 ಆಯ್ತು. 2x is equal to 8, x is equal to 8 divided by 2, x is equal to 4. ಸೊ y 0 ಆದಾಗ ಇದು 4 ಆಯ್ತು. ಒಪ್ಕೊಂತೀರಿ? ಎಸ್. ಸೊ ನೆಕ್ಸ್ಟ್ ನೋಡ್ರಿ, ಇದು ಇಷ್ಟ ಆಯ್ತು. ಇದನ್ನ ಬಾಕ್ಸ್ ಹಾಕೊಂಡು ಬರ್ರಿ. ನಿಮ್ಮಷ್ಟಕ್ಕೆ ನೀವು ಒಂದ್ಸಲ ಪ್ರಾಕ್ಟೀಸ್ ಮಾಡ್ರಿ, ಯಾಕಂದ್ರೆ 4 ಮಾರ್ಕಿಗೆ ಇರೋದ್ರಿಂದ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1. ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ ಟು 0 ಆಯ್ತು. ಇದ್ರೊಳಗೆ 0 ಹಾಕ್ರಿ. ಮೈನಸ್ ವೈ ಇಸ್ ಈಕ್ವಲ್ ಟು 1. ನೋಡ್ರಿ, ವೈ ಇಸ್ ಈಕ್ವಲ್ ಟು 1 ಅಲ್ಲ, ಮೈನಸ್ ವೈ ಇದೆ. ಇದು ಏನು? ಮೈನಸ್ ವೈ. ಸೊ ಮೈನಸ್ ವೈ ಪ್ಲಸ್ ಆಗ್ಬೇಕಂತಂದ್ರೆ ವೈ ಇಸ್ ಈಕ್ವಲ್ ಟು 1. ಈ ಮೈನಸ್ ವೈ ಅನ್ನ ಕೆಳಗೆ ಕಳಿಸಿದ್ರೆ ಮೈನಸ್ ವೈ ಉಳಿತು, ವೈ. ಸೊ ಪ್ಲಸ್ ಡಿವೈಡೆಡ್ ಬೈ ಮೈನಸ್ ಅಂತಂದ್ರೆ ಮೈನಸ್ 1. ಸೊ ಈ ಮೈನಸ್ ಇಲ್ಲಿಗೆ ಬಂತು, ಪ್ಲಸ್ ಆಗಂಗಿಲ್ಲ ಅದು. ಓಕೆನಾ? ನಮಗೇನು ಕಳಿಸಿದ್ರಿ? ಮೈನಸ್ ವೈ, ಮೈನಸ್ 1 ಕೆಳಗಡೆ ಕಳಿಸಿದ್ರಿ, ಮೈನಸ್ 1 ಐತಿ. ಸೊ ನಾವು 0 ಹಾಕಿದ್ರೆ ಇದು ಮೈನಸ್ 1 ಆಯ್ತು. ಹುಷಾರಿಗಿರ್ಬೇಕು. ಈಗ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1. ಈಗ ವೈ 0 ಮಾಡ್ರಿ, ವೈ 0 ಮಾಡ್ರಿ. ಎಕ್ಸ್ ಮೈನಸ್ 0 ಇಸ್ ಈಕ್ವಲ್ ಟು 1. ಎಕ್ಸ್ ಮೈನಸ್ 0 ಇಸ್ ಎಕ್ಸ್ ಇಟ್ ಸೆಲ್ಫ್ 1. ಸೊ ವೈ 0 ಆದಾಗ ಎಕ್ಸ್ 1 ಆಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆನಾ? ಎಸ್. ಸೊ ಈಗ ಗ್ರಾಫ್ ಪ್ಲಾಟ್ ಮಾಡೋಣ. ಎಸ್, ರೈಟ್. ಸೊ ಸ್ಕೇಲ್ ಬರೀತೀನಿ. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ಯೂನಿಟ್ ತಗೊಂಡಿವಿ, ವೈ ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ಯೂನಿಟ್ ತಗೊಂಡಿವಿ ಅಂತಕ್ಕಂಥದ್ದು. ಸೊ ಇದನ್ನ ನೀವು -1 ಅಂತ ಹೇಳಿ ಬರ್ಕೋಬೇಕು ಗ್ರಾಫ್, ಯಾಕಂದ್ರೆ ನನಗೆ ಇಲ್ಲಿ ಸ್ಪೇಸ್ ಬೇಕು ಅಲ್ಲ, ಅದಕ್ಕೆ ಲೆಕ್ಕ ಬಿಡಿಸೋದಕ್ಕೆ. ಸೊ -1 ಅಂತಕ್ಕಂಥದ್ದು. ಸೊ ಇಲ್ಲಿ ನಾನು 1 2 3 ನ ತಗೊಂಡಿದ್ದೀನಿ ಎಲ್ಲಾ ಕಡೆ. ಸೊ 2 4 6 7 2 4 6 8 ಈ ತರ ತಗೊಂಡಿಲ್ಲ. 1 ಸೆಂಟಿಮೀಟರ್ಗೆ 1 ಯೂನಿಟ್ ತಗೊಂಡಿನಿ. 1 ಸೆಂಟಿಮೀಟರ್ಗೆ 1 ಯೂನಿಟ್, 1 ಸೆಂಟಿಮೀಟರ್ಗೆ 1 ಯೂನಿಟ್. ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ಗೆ 1 ಯೂನಿಟ್, ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ 1 2 3 4. ಇಲ್ಲಿನೂ 1 2 3 4 ಬರಿಬೇಕಾಗಿತ್ತು. ನನಗೆ ಇಲ್ಲಿ ಬರೆಯೋದಕ್ಕೆ, ನನಗೆ ಇಲ್ಲಿ ಲೆಕ್ಕ ಮಾಡೋದಕ್ಕೆ ಸಾಲ್ತಿಲ್ಲ. ಅದಕ್ಕೆ ನೀವು ಗ್ರಾಫ್ ಹಾಕ್ಬೇಕಾದ್ರೆ ನೀವು ಇಲ್ಲಿ ಏನ್ ಸ್ಕೇಲ್ ಬರ್ದಿರ್ತಿರಲ್ಲ ಅದೇ ಸ್ಕೇಲ್ ಅನ್ನ ಇಲ್ಲಿ ಬಳಕೆ ಮಾಡ್ಕೋಬೇಕಂತಕ್ಕಂಥದ್ದು. ಓಕೆನಾ? ಇಲ್ಲಿ 1 2 3 4 5 6 ಹೆಂಗ್ ಮಾಡಿದ್ರೆ ಇಲ್ಲಿ 1 2 3 4 5 6 ಮಾಡಬೇಕು. ಮೇಲೇನು 1 2 3 4 5 6, ಇಲ್ಲಿ -1 -2 ಈ ತರ. ಅದಕ್ಕೆ 1 ಸೆಂಟಿಮೀಟರ್ಗೆ 1 ಯೂನಿಟ್ ಅಷ್ಟೇ ಯೂಸ್ ಮಾಡ್ಕೊಂಡಿವಿ ಅಂತ ಹೇಳಿ ಅಲ್ಲಿ ನೀವು ಸ್ಕೇಲ್ ಬರ್ದಂಗದು. ಓಕೆನಾ? ಎಸ್. ಸೊ ಇವಾಗ ಪಾಯಿಂಟ್ಸ್ ಗಳನ್ನ ಪ್ಲಾಟ್ ಮಾಡೋಣ. ಎಕ್ಸ್ 0 ಆದಾಗ ವೈ 8, ಎಕ್ಸ್ 0 ಆದಾಗ ವೈ 8 ಎಲ್ಲೈತಿ? ಇಲ್ಲಿ ಇದೆ. ಸೊ ಅದನ್ನ ಸರ್ಕಲ್ ಮಾಡಿದ್ವಿ. ವೈ 0 ಆದಾಗ, ವೈ 0 ಆದಾಗ, ವೈ 0 ಆದಾಗ 0 ಆದಾಗ ಎಕ್ಸ್ ಎಷ್ಟು? 4, ಎಕ್ಸ್ 4. ಹೆಂಗ್ ಮಾಡ್ತಿದ್ರಿ ಕೆಲವೊಬ್ರಿಗೆ ಪಾಪ ಅರ್ಥ ಆಗಂಗಿಲ್ಲ. ಇಲ್ಲಿ ಹೇಳ್ಬಿಡ್ತೀನಿ ನೋಡ್ರಿ. ಎಕ್ಸ್ 0 ಆದಾಗ ವೈ ಎಷ್ಟು? 0 ಅಂದ್ರೆ ಇಲ್ಲಿ ಪಾಯಿಂಟಿಗೆ ಬರ್ಬೇಕು ನೀವು. ಎಕ್ಸ್ 0, ವೈ ಎಷ್ಟು? ವೈ 8. ಹಿಂಗ ಮೇಲೆ ಹೋಗ್ಬೇಕು. ವೈ 8 ಇಲ್ಲಿ ಸರ್ಕಲ್ ಮಾಡಬೇಕು 8. ಮತ್ತೆ ವೈ 0 ಇದೆ, ವೈ 0 ಇದೆ. ಇದು ಎಕ್ಸ್ ಈ 0 ಎಕ್ಸ್ಗೂ ಸಂಬಂಧಪಡುತ್ತೆ, ವೈಗೂ ಸಂಬಂಧಪಡುತ್ತೆ. ಈಗ ವೈ 0 ಆದಾಗ ಎಕ್ಸ್ ಎಷ್ಟು? 4, 4ಕ್ಕೆ ಸರ್ಕಲ್ ಮಾಡಬೇಕು. ಅಂಡರ್ಸ್ಟುಡ್? ಅದಕ್ಕೆ ಅದನ್ನ ಇದು ಮಾಡ್ತೀವಿ, ಲೈನ್ ಎಳಿತೀರಿ. ಸೊ ಈ ಲೈನಿಗೆ 2x + y = 8 ಇದರ ಲೈನ್ ಇದು.
ಇದನ್ನು ಬರೀ. ಈಗ 0 ಇದ್ದಾಗ x0 ಇದ್ದಾಗ y -1, y0 ಇದ್ದಾಗ x + 1. ಇದಕ್ಕೆ ಒಂದು ಲೈನ್ ಎಳಿತೀರಿ. ಇದು ಯಾವುದು? x - y = 1. ಸೊ ಇವಾಗ ಇಲ್ಲಿ ಒಂದು ಪಾಯಿಂಟ್ ಇದೆಯಲ್ಲ, ಇದು ಇಂಟರ್ಸೆಕ್ಟಿಂಗ್ ಲೈನ್, ಇದು ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದು. ಓಕೆನಾ? ಸೊ ಇದನ್ನ ಪರ್ಪೆಂಡಿಕ್ಯುಲರ್, ಈ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ y ಇಂದ ಎಳೀರಿ, x ಇಂದ ಎಳೀರಿ. ಇದೇನಾಯ್ತು? y = 2, x = 3. ಸೊ ನಿಮಗ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂತೀನಿ. ಓಕೆನಾ? ನೀವು ಈ ಪಾಯಿಂಟಿಗೆ ಏನ್ ಇಂಟರ್ಸೆಕ್ಟ್ ಆಗಿರ್ತೈತಲ್ಲ, ಆ ಪಾಯಿಂಟಿಗೆ ನೀವು y ಆಕ್ಸಿಸ್ ಇಂದ ಪರ್ಪೆಂಡಿಕ್ಯುಲರ್ ಲೈನ್, x ಆಕ್ಸಿಸ್ ಇಂದ ಪರ್ಪೆಂಡಿಕ್ಯುಲರ್ ಲೈನ್ ಎಲ್ಲಿ ಟಚ್ ಆಗುತ್ತೆ ಆ ಪಾಯಿಂಟ್ x ವ್ಯಾಲ್ಯೂ, ಆ ಪಾಯಿಂಟ್ y ವ್ಯಾಲ್ಯೂ. ಸೊ ನೀವು ಇದಿಷ್ಟು ಮಾಡಿದ್ರೆ ಇದಿಷ್ಟು 4 ಮಾರ್ಕ್ ಸಿಕ್ಕೋಯ್ತು. ಓಕೆನಾ? ಎಸ್. ಸೊ ನೋಡ್ರಿ, ಇವು ಪ್ರಾಬ್ಲಮ್ಸ್ ಗಳನ್ನ ದಯವಿಟ್ಟು ವಿಡಿಯೋ ಸ್ಟಾಪ್ ಮಾಡ್ರಿ. ಈ ಪ್ರಾಬ್ಲಮ್ಸ್ ಗಳನ್ನ ನೀವು ಗ್ರಾಫ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ರಿ. ಇದು 2022 ಜೂನ್, 2022 ಸೆಪ್ಟೆಂಬರ್ ಅಲ್ಲಿ ಕೇಳಿರ್ತಕ್ಕಂಥದ್ದು. ವಿಡಿಯೋ ಸ್ಟಾಪ್ ಮಾಡ್ರಿ, ಬರ್ಕೋರಿ ಇದನ್ನು. ಅದಾದ್ಮೇಲೆ ಇಲ್ಲೊಂದು ಐತ್ ನೋಡ್ರಿ, ಇಲ್ಲಿ ನಾನು ಮಾಡ್ತೀನಿ ಇದನ್ನು. ಓಕೆನಾ? 2022 ಜೂನ್ ಇದ್ರೊಳಗೆ ನಾ ಮಾಡ್ತೀನಿ. ಸೊ ಇದನ್ನೇನು ಬರೀತೀರಿ? x + y = 7. ಇದನ್ನ ಬಾಕ್ಸ್ ಯಾವ ತರ ಮಾಡ್ತೀರಿ ಎಲ್ಲದೂ ಹೇಳ್ಬಿಡ್ತೀನಿ. ಯಾಕಂದ್ರೆ ಪದೇ ಪದೇ ಹೇಳೋದ್ರಿಂದ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಮನೋಭಾವನೆ ಅಷ್ಟೇ. ಯಾಕಂತಂದ್ರೆ 4 ಮಾರ್ಕ್ ಇರೋದ್ರಿಂದ ಇಲ್ಲಿ ನೀವು ಮಾರ್ಕ್ಸ್ ಗಳನ್ನ ಮಿಸ್ ಮಾಡ್ಕೋಬೇಡ್ರಿ ಅಂತಕ್ಕಂಥದ್ದು. ಓಕೆನಾ? ಸೊ x0 ಆದಾಗ ಇದು ಪೂರಾ ಪಾರ್ಟ್ 0 ಆಯ್ತು, x0 ಆದಾಗ y 7 ಆಯ್ತು, y0 ಆದಾಗ x 7 ಆಯ್ತು, y0 ಆದಾಗ x 7 ಆಯ್ತು. ಓಕೆನಾ? ಎಸ್. ಸೊ ಇಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಏನಪ್ಪಾ ಅಂತಂದ್ರೆ, ಎಲ್ಲಾ ಕಡೆ 0 ಪುಟ್ ಮಾಡಿನ ನಾವು ಸರ್ ಮಾಡೋಕ್ಕಾಗತ್ತಾ ಅಂತ ಹೇಳಿ. ನೋಡ್ರಿ, ಎಲ್ಲದಕ್ಕೂ ನೀವು 0 ಪುಟ್ ಮಾಡಿ ಮಾಡಬಹುದು. ಬಟ್ ಪ್ರಾಬ್ಲಮ್ ಎಲ್ಲಿ ಬರುತ್ತೆ ಅಂತಂದ್ರೆ, ಫ್ರಾಕ್ಷನ್ ಅಲ್ಲಿ ಬರಬಾರದು. ಅಂದ್ರೆ ಪಾಯಿಂಟ್ ಅಲ್ಲಿ ಬಂತಂದ್ರೆ ನೀವು ಸ್ವಲ್ಪ ಚೇಂಜ್ ಮಾಡಬೇಕು, ಮೆಥಡ್ ಚೇಂಜ್ ಮಾಡಬೇಕು. ಯಾವ ತರ ನೋಡ್ರಿ ಹೇಳ್ತೀನಿ ನಿಮಗೆ. ಓಕೆನಾ? ಎಸ್. ಸೊ ಈ ಇಕ್ವೇಶನ್ ಇದೆಯಲ್ಲ, ಇಲ್ಲಿ 3x - y = 1 ಇದೆ. ಈಗ x0 ಮಾಡಿದ್ರೆ ಅಂತ ತಿಳ್ಕೊರಿ. x0 ಮಾಡಿದ್ರೆ, x0 ಮಾಡಿದಾಗ ಏನಾಯ್ತು? ಇದು ಪೂರಾ ಪಾರ್ಟ್ 0 ಆಯ್ತು, -y = 1. ಸೊ -y = 1. ನಾ ಆಗಲೇ ಲೆಕ್ಕದೊಳಗೆ ಹೇಳಿನಿ, ಇದು -1 ಆಯ್ತು. ಸೊ y = -1 ಆಯ್ತು. ಈಗ y0 ಹಾಕ್ರಿ, y0 ಹಾಕ್ರಿ. 3x - y = 1. y0 ಹಾಕಿದಾಗ 3x - 0 ಆಯ್ತು, y0 = 1. ಸೊ 3x = 1, x = 1/3 ಆಯ್ತು. ಸೊ ಹೀಗೆ ಪಾಯಿಂಟ್ ಅಲ್ಲಿ ಬರಬಾರ್ದು. ಕಡ್ತಾ ಹೋಯ್ತು ಅಂದ್ರೆ ಮಾತ್ರ ನಮಗ ಈಸಿ ಆಗತ್ತೆ. ಈಗ 1.1/3 ಅಂತಂದ್ರೆ ಇದು 3, ಇದು ಏನಾಯ್ತು? ಇದು 0.333 ಈಗ ಬರುತ್ತೆ ಅದು. ಓಕೆನಾ? ಸೊ ಹೆಂಗ 3, ಸೊ 0 ಪಾಯಿಂಟ್ ತಗೊಂಡ್ರೆ 10 ಆಯ್ತು, 3 3 * 9 ಮತ್ತೆ 10 3 3 * ಸೊ ಹಿಂಗಾಗುತ್ತೆ. ಸೊ ಇದನ್ನು ಈ 0.3 ನ ಲೊಕೇಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ನಮಗೆ. ಅದಕ್ಕೆ ಹೀಗೆ ನಿಮಗೇನಾದ್ರೂ ಡಿಫ್ರೆಂಟ್ ವೇ ಅಲ್ಲಿ ಕೊಟ್ರೆ, ಯಾಕಂದ್ರೆ 2022 ಜೂನ್ ಅಲ್ಲಿ ಬಂದಿದೆ, ಹೀಗೆ ಡಿಫ್ರೆಂಟ್ ವೇದಲ್ಲಿ ಬಂದ್ರೆ ನಿಮಗೊಂದು ಸಿಂಪಲ್ ಮೆಥಡ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಇದನ್ನ ಸ್ವಲ್ಪ ರಿಅರೇಂಜ್ಮೆಂಟ್ ಮಾಡಿ -y ಈ ಕಡೆ ತಗೊಂಡ್ಬರ್ರಿ, 3x + 1 ಈ ಕಡೆ ಬಂದ್ರೆ -1 = -y, ಆ ಕಡೆ ಹೋದ್ರೆ +y ಅಂತ. ಏನ್ರಿ? ಹಿಂಗ ಸ್ವಲ್ಪ ರಿಅರೇಂಜ್ ಮಾಡಿ ನೀವು ಹಿಂಗ್ ಬರ್ಕೋಬಹುದು. ಏನ್ ಮಾಡಿದ್ವಿ? -y ಈ ಕಡೆ ತಗೊಂಡ್ಬಂದ್ವಿ, +y ಆಯ್ತು, +1 ಈ ಕಡೆ ತಗೊಂಡು -1 ಆಯ್ತು. ಸೊ ಈಗ ಏನ್ ಮಾಡ್ತೀರಿಪ್ಪ ಅಂತಂದ್ರೆ, ಸ್ವಲ್ಪ ಹುಷಾರಾಗಿ ನೀವು ಇಲ್ಲಿ ಪಾಯಿಂಟ್ ಗಳನ್ನ ಲೊಕೇಟ್ ಮಾಡಬೇಕು. ಒಂದ್ 3 ಪಾಯಿಂಟ್ ಬರ್ಕೋಬೇಕು. ಹಿಂಗ್ ನಿಮಗೆ ಏನಾದ್ರು ಫ್ರಾಕ್ಷನ್ ಒಳಗ್ ಪಾಯಿಂಟ್ ಒಳಗ್ ಬಂತಂದ್ರೆ ನೀವು ಹಿಂಗ್ ಮಾಡ್ಕೋಬೇಕು. x ಮತ್ತೆ y. ಈಗ y ಬೆಲೆ 0 ಹಾಕಿದ್ರಿ, ಸಾರಿ x ಬೆಲೆ 0 ಹಾಕಿದ್ರಿ, ಒಂದ್ ನಿಮಿಷ. ಯಾಕಂತಂದ್ರೆ x ಬೆಲೆ 0 ಹಾಕಿದ್ರಿ ಅಂತ ಹೇಳ್ಬೋದು. x ಬೆಲೆ 0 ಹಾಕಿದ್ರಿ. ಸೊ 3x - 1 = y. x 0 ಆಯ್ತಂದ್ರೆ ಈ ಪೂರಾ ಪಾರ್ಟ್ 0 ಆಯ್ತು, -1 ಉಳಿತು ನಮಗೆ, -1. x 1 ಹಾಕ್ರಿ, x ವ್ಯಾಲ್ಯೂ 1 ಹಾಕ್ರಿ, 3x - 1 = y. ಈ ಇಕ್ವೇಶನ್ ಒಳಗೆ x ವ್ಯಾಲ್ಯೂ 1 ಹಾಕ್ರಿ, 3 × 1 - 1 = y. ಸೊ 3 × 1 is 3, -1 = y. 3 - 1 is 2, y 2 ಬಂತು. ಸೊ x 1 ಹಾಕಿದಾಗ y ನಮಗೆ 2 ಬರ್ತಾ ಇದೆ. ಈಗ 2 ಹಾಕ್ರಿ, x ಇದ್ದದಲ್ಲಿ 2 ಹಾಕ್ರಿ, 3x - 1 = y. 3 × 2, x ವ್ಯಾಲ್ಯೂ 2 ಹಾಕಿದ್ವಿ, 3 × 2 - 1 = y. ಬಾಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 3 × 2 is 6, -1 = y. 6 - 1 is 5 = y, 5 ಬಂತು.
ಸೊ ಹಿಂಗ್ ಮಾಡ್ಕೋತೀರಿ. ಯಾವಾಗ ನಮಗ 0 ಪುಟ್ ಮಾಡಿದಾಗ ಎಲ್ಲೋ ಒಂದ್ ಕಡೆ ನಿಮಗೆ ಫ್ರಾಕ್ಷನ್ ಅಲ್ಲಿ ಬರ್ತಾ ಇದೆ ಸರ್ ಅಂತ ಹೇಳಿ ನಿಮಗೆ ಏನಾದ್ರು ಅನ್ಸಿದ್ರೆ ಫ್ರಾಕ್ಷನ್ ಬೇಡ, ಲೊಕೇಟ್ ಮಾಡೋದು ಪ್ರಾಬ್ಲಮ್ ಆಗತ್ತೆ. ಹೀಗೆ ಒಂದ್ ಸ್ವಲ್ಪ ರಿಯರೇಂಜ್ ಮಾಡಿ 0, 1, 2 ಹಾಕಿ ನೋಡ್ರಿ, ನಿಮಗೆ ಅಲ್ಲಿ ಪಾಯಿಂಟ್ಸ್ ಗಳು ಸಿಗ್ತವೆ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಎಸ್. ಸೊ ಇದು ಇಷ್ಟ ಆಯ್ತು. ಇದನ್ನ ಈಗ ಲೊಕೇಟ್ ಮಾಡೋಣ. ಸ್ಕೇಲ್ ಅದೇ ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್ ಒಂದೊಂದು ಯೂನಿಟ್ ತಗೊಂಡಿವಿ. ಅದೇ ಇಲ್ಲಿ -1, ಇಲ್ಲಿ -3, ಇಲ್ಲಿ ಮೈನಸ್ ಈ ತರ ಬರೀಬೇಕು. ಯಾಕಂದ್ರೆ ನಮ್ಮ ಎಕ್ಸ್ ಆಕ್ಸಿಸ್ ಅಲ್ಲಿ ಕೂಡ ನಾವು 1 ಸೆಂಟಿಮೀಟರ್ 1 ಯೂನಿಟ್ ತಗೊಂಡಿವಿ. 1, 2, 3, 4 ಈ ತರ. ಸೊ ಇದು ಯಾಕೆ ಹಾಕಿಲ್ಲ ಸರ್ ಅಂತಂದ್ರೆ ನಮಗೆ ಎಷ್ಟು ಪಾಯಿಂಟ್ ಬೇಕು ಅಷ್ಟು ಹಾಕಿದ್ವಿ. ಬಟ್ ನೀವು ಎಕ್ಸಾಮ್ ಅಲ್ಲಿ ಮಾಡಕ್ ಹೋಗ್ಬೇಡ್ರಿ. ಹಿಂಗ 5, ಇದು 6 ಎಕ್ಸಾಮ್ ಅಲ್ಲಿ ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ನೋಡ್ರಿ ಇಲ್ಲಿ 1, ಇಲ್ಲಿ 2 ಇದು ನಾವು, ಯಾಕಂದ್ರೆ ನನಗೆ ಅಲ್ಲಿ ಏನಾಗತ್ತೆ ಅಂತಂದ್ರೆ ಆ ಪಾಯಿಂಟ್ಸ್ ಗಳಲ್ಲಿ ರಫ್ ಆಗಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂತಂದ್ರೆ PPT ಅಲ್ಲಿ ಇದು ಕರೆಕ್ಟ್ ಆಗಿ ಕೂತ್ಕೊಳ್ಳೋದಿಲ್ಲ. ಅದಕ್ಕೆ ನನಗೆ ಯಾವ ತರ ಕನ್ವರ್ಟ್ ಆಗುತ್ತೆ ಆ ತರ ಮಾಡಿದೀನಿ ಪಾಯಿಂಟ್ ಲೊಕೇಟ್ ಮಾಡೋದು. ಬಟ್ ನೀವು ಹಿಂಗ್ ನನ್ ಗತೆ ಇಲ್ಲಿ 1, ಇಲ್ಲಿ 4, ಇಲ್ಲಿ 5, 6, 7 ಹೀಗೆ ನಿಮಗ್ ಮನ್ಸಿಗೆ ಬಂದಾಗ ಹಾಕೊಳಂಗಿಲ್ರಿ. 1, 2, 3, 4, 5, 6, 7, 8 ಹಿಂಗ ಬರಬೇಕು. 1, 2, 3, 4, 5, 6, 7, 8 ಹಿಂಗ ಬರಬೇಕು. -1, -2, -3, -4 ಹಿಂಗ ಬರಬೇಕು. -1, -2 ಹಿಂಗ ಕೆಳಗಡೆ ಹಿಂಗ ಬರಬೇಕು. ನಾನಿಲ್ಲಿ ನನಗೆ ಲೊಕೇಟ್ ಮಾಡೋದು ಕಷ್ಟ ಆಗತ್ತೆ ಅಂತ ಹೇಳಿ ನಿಮಗೆ ಜಸ್ಟ್ ಪಾಯಿಂಟ್ಸ್ ಗಳನ್ನ ತೋರ್ಸೋದಕ್ಕೆ ಮಾತ್ರ ಹೇಳ್ತಾ ಇದೀನಿ. ನಿಮ್ಮ ಗ್ರಾಫ್ ಅಲ್ಲಿ ನೀವು ಅಚ್ಚುಕಟ್ಟಾಗಿ ಹಾಕ್ಬೇಕು. ಒಂದ್ಸಲ ನಾನು ಹೇಳ್ತೀನಿ, ನಿಮ್ಮ ಗೌರವಾನ್ವಿತ ಗುರುಗಳಿಗೆ ನೀವು ಈ ಗ್ರಾಫಿಕಲ್ ಮೆಥಡ್ ಅನ್ನ ನೀವು ಅವ್ರ ಜೊತೆ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೋರಿ. ಅವ್ರು ನನಕ್ಕಿಂತ ಅವ್ರು ಏನಾದ್ರು ಬೇರೆ ಬೆಸ್ಟ್ ಮೆಥಡ್ ಇಂದ ಹೇಳಿದ್ರೆ ಅದು ನಿಮ್ಗೆ ಏನಾದ್ರು ಕನ್ವೆಂಟ್ ಆಯ್ತು, ಅರ್ಥ ಆಯ್ತು ಅಂದ್ರೆ ಅದನ್ನ ಫಾಲೋ ಮಾಡ್ರಿ, ಏನ್ ತೊಂದರೆ ಇಲ್ಲ. ಬಟ್ ಒಂದು ಸಲ ಹೇಳ್ತೀನಿ, ಗ್ರಾಫ್ ಲೊಕೇಟ್ ಮಾಡಬೇಕಾದ್ರೆ ಸ್ಕೇಲ್ ಅನ್ನ ಯಾವ ತರ ಬರೀಬೇಕು ಸರ್ ಅಂತ ಹೇಳಿ ಕೇಳ್ಕೋರಿ. ಯಾಕಂದ್ರೆ ಇಲ್ಲಿ ನೀವು ಗ್ರಾಫ್ ಅಲ್ಲಿ ಮಾಡ್ತಾ ಇದೀರೋ ರಫ್ ಮಾಡ್ತಾ ಇದ್ರೋ ಗೊತ್ತಾಗ್ತಿಲ್ಲ. ಗ್ರಾಫ್ ಅಲ್ಲಿ ಮಾತ್ರ ಇದನ್ನ ಸರ್ ಎಕ್ಸ್ ಆಕ್ಸಿಸ್ = 1 ಸೆಂಟಿಮೀಟರ್ = 1 ಯೂನಿಟ್ ಯಾವ್ದಕ್ ಬರ್ತೀರಿ ಅಂತ ನಾವು ಒಂದೊಂದು ಯೂನಿಟ್ ತಗೊಂಡಿವಿ. 1 ಯೂನಿಟ್ 1, 2, 3, 4 ಒಂದೊಂದ್ಸಲಿ 2, 4, 6, 8 ಹಿಂಗ್ ತಗೊಂಡಾಗ 1 ಸೆಂಟಿಮೀಟರ್ = 2 ಯೂನಿಟ್ ಅಂತ ಹೇಳಿ ತಗೊಂಡಿವಿ ಅಂತ ಅರ್ಥ. ಅದು 2 ಯೂನಿಟ್ ತಗೊಂಡಿವಿ ನೋಡ್ರಿ, 2 ಯೂನಿಟ್ ತಗೊಂಡಿವಿ ಹಿಂಗದು ನೋಡ್ರಿ. ಇದು 2, 4, 6, 8, 10 ಹಿಂಗೆ ಈ ತರ ತಗೊಂಡಿವಿ ಅಂತಂದ್ರೆ 1 ಸೆಂಟಿಮೀಟರ್ = 2 ಯೂನಿಟ್. ಇಲ್ಲಿ 3, 6, 9, 12 ಇಂತ ತಗೊಂಡಿವಿ ಅಂದ್ರೆ ಎಕ್ಸ್ ಆಕ್ಸಿಸ್ 1 ಸೆಂಟಿಮೀಟರ್ = 3 ಯೂನಿಟ್ಸ್ ಹಿಂಗದು. ಓಕೆನಾ? ಎಸ್. ಸೊ ಹಿಂಗ್ ತಗೋಬೇಕು. ಈಗ 0 ಆದಾಗ x0 ಆದಾಗ y7, y0 ಆದಾಗ x7 ಒಂದ್ ಲೈನ್ ಹೇಳಿದ್ವಿ, ಇದು ಈ ಲೈನ್ ಆಯ್ತು. ಸೊ x0 ಆದಾಗ ಇದು 1 ಆಯ್ತು, x1 ಆದಾಗ y2 ಆಯ್ತು. 2 ಇಲ್ಲೇ ಬರ್ತೈತಿ ನೋಡ್ರಿ, 2 ಇಲ್ಲೇ ಬರ್ತೈತಿ. 1, 2 ಇದು 3, 2 ಇಲ್ಲಿ ಬರ್ತೈತಿ. ಯಾವುದು? x1 ಆದಾಗ y2 ಬಂತು. ಸೊ x5 ಆದಾಗ ಹೌದಾ, x2 ಆದಾಗ y5 ಇಲ್ಲಿ ಬಂದದ್ದು 5. ಓಕೆನಾ? ಈಗ ಒಂದು ಲೈನ್ ಹೇಳಿರಿ, ಇದು ಈ ಈಕ್ವೇಶನ್ ಆಯ್ತು. ದಯವಿಟ್ಟು ಇದು ಪೂರಾ ಕಂಪ್ಲೀಟ್ ಪ್ಲಾಟ್ ಮಾಡ್ಕೊರಿ, ನಿಮ್ಮ ಟೀಚರ್ಸ್ ಜೊತೆ ಡಿಸ್ಕಷನ್ ಮಾಡ್ಕೊರಿ. ಯಾಕಂತಂದ್ರೆ ಇದು ನನಗೆ ಇಲ್ಲಿ ಡ್ರಾ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಏನು ಎನಿಮೇಷನ್ ಮೆಥಡ್ ಇಂದ ನಿಮಗೆ ಹೇಳಬೇಕಾದ್ರೆ ನನಗೆ ಅಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳಿಲ್ಲ ಪಾಯಿಂಟ್ಸ್ ಗಳು. ಅದಕ್ಕೆ ನಾನು ನಿಮಗೆ ಹಂಗೆ ಪಾಯಿಂಟ್ಸ್ ಗಳನ್ನ ಲೊಕೇಟ್ ಮಾಡಿ ಡ್ರಾ ಮಾಡೋದಷ್ಟೇ ಹೇಳ್ತಾ ಇದ್ದೀನಿ ಅಂತ. ಸೊ ಹೀಗೆ ಮಾಡಿದ್ರೆ ನಿಮ್ಗೆ ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಟಚ್ ಆಗುತ್ತೆ. ನೀವು ಹೇಳಿದ್ರಿಪ್ಪ ಅಂತ ಗ್ರಾಫ್ ಅಲ್ಲಿ ಪಾಯಿಂಟ್. ಹಾಗಾದ್ರೆ ಇಲ್ಲಿ ನಮಗೆ y ವ್ಯಾಲ್ಯೂ 5 ಸಿಗ್ತಾ ಇದೆ, x ವ್ಯಾಲ್ಯೂ 2 ಸಿಗ್ತಾ ಇದೆ. ಇವೇ ನಮಗೆ x ಮತ್ತೆ y ವ್ಯಾಲ್ಯೂ. ಓಕೆನಾ? ಸೊ ಹಿಂಗೆ ನೀವೇನ್ ಮಾಡ್ತೀರಪ್ಪ ಅಂದ್ರೆ 4 ಮಾರ್ಕಿ ಗ್ರಾಫ್ ಇರೋದ್ರಿಂದ ನಿಮ್ಮ ಗೌರವಾನ್ವಿತ ಗುರುಗಳ ಜೊತೆ, ಟೀಚರ್ ಜೊತೆ ನೀವು ಈ ಗ್ರಾಫ್ ಡ್ರಾ ಮಾಡೋದು ಅಲ್ಲಿ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡ್ಕೋರಿ. ಇದೊಂದು ಮೆಥಡ್ ಆಯ್ತು. ನಿಮಗೇನಾದ್ರೂ ಅವ್ರು ಇನ್ನೂ ಒಳ್ಳೆ ಮೆಥಡ್ ಇಂದ ಈಸಿಯೆಸ್ಟ್ ಮೆಥಡ್, ಯಾಕಂದ್ರೆ ನಮ್ಗಿಂತ ಅವರು ಸೀನಿಯರ್ ಆಗ್ತಾರೆ, ಹಿರಿಯರ್ ಆಗ್ತಾರೆ, ಆಮೇಲೆ ಅವರು ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ಬೆಸ್ಟ್ ವೇ ಹುಡುಕಿರ್ತಾರೆ. ನಿಮ್ಮ ಒಂದು ಎಬಿಲಿಟಿ ತಕ್ಕಂತೆ ಅವ್ರು ಹೇಳ್ತಾರೆ ಇದಿಷ್ಟು ಮಾಡಿದ್ರೆ ಸಾಕಾಗ್ತದೆ ಅಂತ ಹೇಳಿ. ಸೊ ಇದಕ್ಕಿಂತ ಮತ್ತೆ ಮಿನಿಮೈಸ್ ಮಾಡಿ ಮತ್ತೆ ಈಸಿಯೆಸ್ಟ್ ಮೆಥಡ್ ಹೇಳಿದ್ರೆ ಅವ್ರನ್ನ ಫಾಲೋ ಮಾಡ್ರಿ. ಒಟ್ಟು ನಮಗೆ ಏನ್ ಬೇಕು, 4 ಮಾರ್ಕ್ಸಿಗೆ 4 ಮಾರ್ಕ್ಸ್ ಬೇಕು, ಫುಲ್ ಮಾರ್ಕ್ಸ್ ಬೇಕು ಇಲ್ಲಿ. ಹೌದಾ? ಇಲ್ಲಿ ಯಾವುದೇ ಒಂದು ಗದ್ದಲ ಮಾಡಕ್ ಹೋಗ್ಬೇಡ್ರಿ, ತಪ್ಪು ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥ. ಸೊ ಇದಿಷ್ಟು 4 ಮಾರ್ಕ್ಸ್ ಕ್ವಶನ್ ಆದವು. ಸೊ ಇವು ನೋಡ್ರಿ, ಇವೆಲ್ಲ ಕ್ವಶನ್ಸ್ ಇದು ಬಿಡಿಸಿದ್ರಿ. ವಿಡಿಯೋ ಸ್ಟಾಪ್ ಮಾಡ್ರಿ, ಇದನ್ನ ನೋಟ್ ಮಾಡ್ಕೋರಿ. 2022 ಸೆಪ್ಟೆಂಬರ್ ಕೇಳಿದ್ದಾರೆ. ಇದೊಂದು ವಿಡಿಯೋ ಸ್ಟಾಪ್ ಮಾಡ್ರಿ, ಇದು 2 ಗ್ರಾಫ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. 2023 ಸೆಪ್ಟೆಂಬರ್, 2022 ಮಾರ್ಚ್ ಅಲ್ಲಿ. ಸೊ ಇವೆಲ್ಲ ಗ್ರಾಫ್, ಇದು ನಿಮಗ PDF ನೋಟ್ಸ್ ಅನ್ನು ಕೊಟ್ಟಿರ್ತೀನಿ. ಹೌದಾ? ಎಷ್ಟೆಲ್ಲ ಕ್ವಶನ್ಸ್ ಗಳು ಬಂದಿದಾವೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ 4 ಮಾರ್ಕ್ಸ್. ಎಲ್ಲ ಗ್ರಾಫ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ ಇಟ್ಕೋರಿ. ಯಾವ್ದಾದ್ರು ಒಂದು ಬರ್ತೈತಿ ಅದನ್ನ ನೀವು ಎನ್ಯುವಲ್ ಎಕ್ಸಾಮಿಗೆ ಪ್ರಾಕ್ಟೀಸ್ ಮಾಡ್ಕೋರಿ ಅಂತ. ಓಕೆನಾ? ಎಸ್.